ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ವತಿಯಿಂದ ಉಡುಪಿ ರಂಗಭೂಮಿ ಇವರ ಅಡಿಯಲ್ಲಿ ತಂಬಾಕು ರಾಕ್ಷಸ ಈ ಬೀದಿ ನಾಟಕವು ಇವತ್ತು ಪ್ರಸ್ತುತಗೊಂಡಿದೆ. ಇದರ ಬಗ್ಗೆ ನಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದಾರೆ ಉಡುಪಿ ರಂಗಭೂಮಿಯ ರವಿರಾಜ್ ಅವರು. ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಬರ್ತದೆ. ಜಿಲ್ಲಾ ಆರೋಗ್ಯ ಕೇಂದ್ರದ ವತಿಯಿಂದ ಈ ಕಾರ್ಯಕ್ರಮವನ್ನು ರಂಗಭೂಮಿ ಸಂಸ್ಥೆ, ಉಡುಪಿಯ ರಂಗಭೂಮಿ ಸಂಸ್ಥೆಗೆ ಕಳೆದ 54 ವರ್ಷಗಳಿಂದ ಸಕ್ರಿಯವಾಗಿ ರಂಗ ಚಟುವಟಿಕೆಗಳನ್ನು ನೀಡಿಕೊಂಡು ಬಂದಿರತಕ್ಕಂಥ ನಮ್ಮ ಸಂಸ್ಥೆಗೆ ನೀಡಿರ್ತಾರೆ. ಸೊ ಈ ಪ್ರಯುಕ್ತ ನಾವು 3 ನಾಟಕಗಳನ್ನು ಉಡುಪಿಯ ಜಿಲ್ಲಾದ್ಯಂತ ಕಳೆದ 5 ದಿನಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಒಂದು ತಂಬಾಕಿನ ದುಷ್ಪರಿಣಾಮಗಳ ಬಗ್ಗೆ ಬೀದಿ ನಾಟಕ, ಮತ್ತೊಂದು ತಾಯಿ ಮತ್ತು ಆರೋಗ್ಯ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬೀದಿ ನಾಟಕ, ಮತ್ತೊಂದು ಶ್ರವಣ ದೋಷ. ಇದ್ರ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿ ನೀಡುವ ಮೂಲಕ ಈ ಒಂದು ಬೀದಿ ನಾಟಕವನ್ನು ಬೇರೆ ಬೇರೆ ಕಡೆಯಲ್ಲಿ ನೀಡಿರ್ತೀವಿ. ಕಳೆದ 5 ದಿನಗಳಿಂದ 3 ತಂಡಗಳನ್ನು ಮಾಡಿಕೊಂಡು ಬೇರೆ ಬೇರೆ ನಾಟಕಗಳನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತು ತಂಬಾಕಿನ ದುಷ್ಪರಿಣಾಮಗಳ ಬಗ್ಗೆ ಇಲ್ಲೀಗ ನಾಟಕ ನಡೀತು. ಇದನ್ನು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಹಲವಾರು ಸವಲತ್ತುಗಳು ನಮಗಿದೆ, ಆದರೆ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅದನ್ನು ನಾವು ಜನಸಾಮಾನ್ಯರಿಗೆ ಮಾಡುವಂಥದ್ದೇ ಈ ಬೀದಿ ನಾಟಕದ ಒಂದು ಮುಖ್ಯ ಉದ್ದೇಶ. ಅದನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಆರೋಗ್ಯ ಕೇಂದ್ರದಲ್ಲಿ ರೂಮ್ ನಂಬರ್ 22 ಇದೆ. ಆ 22ನಲ್ಲಿ ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗುತ್ತೆ. ಜನರು ಈ ಸವಲತ್ತುಗಳನ್ನು ಉಪಯೋಗಿಸ್ಕೊಳ್ಬೇಕು. ಹಲವಾರು ಯೋಜನೆಗಳಿದೆ, ಉಚಿತವಾಗಿ ನೀಡ್ತಾ ಇದ್ದಾರೆ. ತಾಯಿ ಮತ್ತು ಆರೋಗ್ಯದ ವಿಚಾರವಂತೂ ಹಲವಾರು ಸವಲತ್ತುಗಳು ತುಂಬ ಬಡ ಜನರಿಗೆ, BPL ಕಾರ್ಡ್ ಹೋಲ್ಡರ್ಸಿಗೆ ತುಂಬ ಇದೆ. ಅದು ಯಾರಿಗೂ ಗೊತ್ತೇ ಇಲ್ಲ. ಅದನ್ನು ಎಲ್ಲರೂ ಸಾರ್ವಜನಿಕರು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಈ ನಾಟಕವನ್ನು ರಂಗಭೂಮಿ ಸಂಸ್ಥೆಗೆ ನೀಡಿದ್ದಕ್ಕಾಗಿ ನಾವು ಆರೋಗ್ಯ ಇಲಾಖೆಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮಲ್ಲಿ ಯಾರಾದರೂ ತಂಬಾಕು ಸೇವನೆಗೆ ಒಳಗಾಗಿದ್ದರೆ, ಅದರಿಂದ ಹೊರಗೆ ಬರಬೇಕು ಅಂತ ಇದ್ದರೆ ಉಡುಪಿ ಜಿಲ್ಲಾ ಆರೋಗ್ಯ ಇಲಾಖೆಗೆ ನೀವು ಭೇಟಿ ಕೊಡ್ಬೋದು. ಅಲ್ಲಿ ಇದರಿಂದ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಧನ್ಯವಾದಗಳು ಸರ್. ತಂಬಾಕು ನಮ್ಮನ್ನು ಕೊಲ್ಲುತ್ತದೆ. ಇನ್ನೂ ಮಾಡಬೇಕು. ರಂಗಭೂಮಿ ರಿಜಿಸ್ಟರ್ಡ್ ಉಡುಪಿ ಅರ್ಪಿಸುವ ಬೀದಿ ನಾಟಕ ತಂಬಾಕಾಸುರ ಬತೆ. ಬನ್ನಿರಿ ಅಣ್ಣ, ಬನ್ನಿರಿ ತಮ್ಮ, ಬನ್ನಿರಿ ಅಣ್ಣ, ಬನ್ನಿರಿ ತಮ್ಮ, ನಾಟಕವನ್ನ ಆಡಬೇಕು, ನೋಡಿದ ಜೊತೆಗೆ ನಾಟಕವನ್ನ ಆಡಬೇಕು. बेबी देखा तो तुझे यार दिल में बाजे गिटार ನೋಡಿ ಒಳಂದಾವ ಮುಟ್ಟಿನ ಮಾರಿ ಚಂದಾವ ಇವಳು ಯಾವೂರ ಚೆಲುವೆ ಶಿವ I can see my whole world in your eyes. I love you, baby. ಬಾಯಲ್ಲಿ ತಂಬಾಕು ಇಟ್ಕೊಂಡು ಎಂಜಲುಗಿಂತ ನನ್ನ ಮತ್ತೆ ಇದಕ್ಕೆ ಲವ್ ಬೇರೆ ಕೇಳು. ಹೋಗ್ತಿದ್ರೆ ಚಪ್ಪಲಿ ಸೇವೆ ಮಾಡ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ.
ಈ ಪಟ್ಟಣದಲ್ಲಿ ನಾವಿದ್ದೇವೆ. ಇಂತಹ ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡಬಾರದು. ಧೂಮಪಾನ ನಮ್ಮ ಹಣದಲ್ಲಿ ನಾವು ಮಾಡುತ್ತೇವೆ. ಇದನ್ನು ಹೇಳಲು ನೀನು ಯಾರು? ಏನಾದರೂ ನಷ್ಟವಾಗುವುದಾದರೆ ನಮಗೆ ಆಗುವುದು, ಬೇರೆಯವರಿಗೆ ಯಾರಿಗೂ ನಷ್ಟ ಇಲ್ಲ. ಧೂಮಪಾನ ಮಾಡುವವರಿಗೆ ಅದರಿಂದ ಎಷ್ಟು ದುಷ್ಪರಿಣಾಮಗಳಿವೆಯೋ ಅಷ್ಟೇ ತಾಪತ್ರಯ ಸುತ್ತಮುತ್ತಲಿನ ಜನರು ಅನುಭವಿಸುತ್ತಾರೆ. ಹಾಗಾಗಿ ತಂಬಾಕು ನಿಯಂತ್ರಣ ಕಾನೂನು ಕೋಟ 2003 ಸೆಕ್ಷನ್ 4 ಪ್ರಕಾರ ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡುವುದು ನಿಷೇಧ. ಇಂತಹ ನಾಮಫಲಕಗಳನ್ನು ಸ್ಥಳದ ಮಾಲೀಕರು ಅಲ್ಲಿ ಪ್ರದರ್ಶಿಸಬೇಕು. ಇದನ್ನು ಮೀರಿ ಧೂಮಪಾನ ಮಾಡಲು ಹೊರಟರೆ ಅದನ್ನು ವಿರೋಧಿಸಬೇಕು. ಹತ್ತಿರದ ಪೊಲೀಸ್ ಠಾಣೆಗೆ ದೂರು ನೀಡಬೇಕು. ನಾನು ಈಗ ದೂರು ನೀಡುತ್ತೇನೆ. ಗರ್ಭಿಣಿ 6 ತಿಂಗಳಂತೆ. ನನ್ನ ಮಗು ಹಾಗಿರ್ಬೇಕು, ನನ್ನ ಮಗು ಹೀಗಿರ್ಬೇಕು, ನನ್ನ ಮಗು ಚುರುಕಾಗಿರ್ಬೇಕಂತ. ನನ್ನ ಮಗು ನಮ್ಮ ಹಾಗೆ ಚುರುಕಾಗಿರ್ಬೇಕು ಅಂತ ಆದ್ರೆ ತಗೋ ಸಿಗರೇಟ್ ಸೇದು ತಗೋ ಉಟ್ಟ ತಿನ್ನು. ಇಲ್ಲ, ನಾನು ತಗೊಳ್ಳೋದಿಲ್ಲ. ಗರ್ಭಿಣಿಯರು ತಂಬಾಕು ಸೇವನೆ ಮಾಡುವುದರಿಂದ ಗರ್ಭದಲ್ಲಿರುವ ಮಗುವಿಗೆ ಅಪಾಯ ಖಂಡಿತ ಉಂಟು. ಇದರ ದುಷ್ಪರಿಣಾಮ ಭಯಂಕರವಾಗಿದೆ. ಇದರಿಂದ ನಿರ್ಜೀವ ಜನನವಾಗಬಹುದು, ಅಕಾಲಿಕ ಜನನವಾಗಬಹುದು ಮತ್ತು ಕಡಿಮೆ ತೂಕದ ಮಗುವಿನ ಜನನವಾಗಬಹುದು. ನನಗೆ ಅಂತಹ ಮಗು ಬೇಡ, ನನಗೆ ಆರೋಗ್ಯಕರವಾದ ಮಗು ಬೇಕು. ನಾನು ಇಂತಹ ತಪ್ಪು ಕೆಲಸ ಮಾಡುವುದಿಲ್ಲ, ಬೇರೆಯವರನ್ನು ಮಾಡಲು ಬಿಡುವುದಿಲ್ಲ. ಮುಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಂಗೆ ನನ್ನ ಟೀಚರ್ ಇವತ್ತು ಹೊಸ ಪದ್ಯ ಹೇಳಿಕೊಟ್ರು, ಅದನ್ನು ಹೇಳುದಾ? ಪಾನಿನಲ್ಲಿ ಮೂಡಿ ಬಂದ ಚಂದಮಾಮ, ಕತ್ತಲನ್ನು ದುಡಿ ಬಂದ ಚಂದಮಾಮ, ಕತ್ತಲನ್ನು ದುಡಿ ಬಂದ ಚಂದಮಾಮ. ವೆರಿ ಗುಡ್, ವೆರಿ ಗುಡ್. ಟೀಚರ್ ಹೇಳಿದ್ದನ್ನು ಒಳ್ಳೆ ಕಲ್ತಿದ್ದೆ, ಆಯ್ತಾ? ತಗೋ ಚಾಕ್ಲೇಟ್. ಇದು ಚಾಕ್ಲೇಟಾ? ಇದು ಚಾಕ್ಲೇಟ್ ಅಲ್ಲ, ನಂದ ಮೇಡಮ್ ಹೇಳಿದ ಇದು ಕೆಟ್ಟದ್ದು ಅಂತ. ಬೇಡ ಬೇಡ ಬೇಡ, ಒಳ್ಳೆ ಉಂಟು. ತಂಬಾಕು ನಿಯಂತ್ರಣ ಕಾನೂನು ಕೋಟ 2003 ಆಗುವ ಪ್ರಕಾರ 18 ವರ್ಷದ ಒಳಗಿನವರಿಗೆ ತಂಬಾಕು ಉತ್ಪನ್ನಗಳನ್ನು ಮಾರುವುದು ಶಿಕ್ಷಾರ್ಹ ಅಪರಾಧ ಹಾಗೂ ಶಿಕ್ಷಣ ಸಂಸ್ಥೆಗಳ 100 ಗಜದ ಒಳಗೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಶಿಕ್ಷಾರ್ಹ ಅಪರಾಧ. ನಾನು ತಿನ್ನಲಿಲ್ಲ, ನೀವೆಲ್ಲ ತಿನ್ಬೇಡಿ ಆಯ್ತಾ? ಟಾಟಾ. ಹುಡುಗರು ಏನೇನೋ ಮಾತಾಡ್ತಾ ಇದ್ದಾರೆ. ಇವರಿಗೆಲ್ಲ ಸರಿಯಾದ ಬುದ್ಧಿ ಕಲಿಸ್ಬೇಕು. ಇದಕ್ಕೆ ನಮ್ಮ ತಂಬಾಕಾಸುರ ಮಹಾರಾಜರನ್ನೇ ಕರ್ಕೊಂಡ್ ಬರ್ತೇವೆ. ಒಂದು ಲಾಟ್ ಕೊಟ್ಟು ಮತ್ತೆ ಏರ್ ಕೇನ್ವೇರ್ ಮಾರೆ ಒಂದು ಲಾಟ್ ಮಾಡಿ ಮತ್ತೆ ಜನ ಒಂದಿಗೆ ಬಿಡಿ ಕೇನ್ವೇರ್ ಒಂದಿಗೆ ಬಿಡಿ ಕೊಡ್ಬೇಕು ಅಂದ್ಬಿಟ್ಟು ನಾವು ನೀನು ಏರ್ ಹಾಕಿದ್ದೀವಿ ಈಗ ಏನೋ ಮಾಡೋಣ ಮಾಡ್ತೀವಿ ತಂಬಾಕು ಏನೋ ನಾನು ಯಾರಂತ ಗೊತ್ತಾಯ್ತಾ? ಭೀಕರ ಕಾಯಿಲೆಗಳ ಸರದಾರ ನಾನು. ಪ್ರತಿ ವರ್ಷ 60 ಲಕ್ಷಕ್ಕಿಂತ ಹೆಚ್ಚು ಜನರ ಸಾವಿಗೆ ಕಾರಣ ನಾನು. ನಾನು ನಾನು ಪ್ರತಿ 6 ಸೆಕೆಂಡಿಗೊಬ್ಬನನ್ನ ಸ್ವರ್ಗಕ್ಕೆ ಕಳಿಸೋದು ನಾನೇ. ಇಷ್ಟು ಸಾಕ ನನ್ನ ಪರಿಚಯ? ಇನ್ನೂ ಬೇಕಾ? ತಂಬಾಕು ಬಿಡ್ಲಿಕ್ಕೆ ಆಗುದಿಲ್ಲ, ಏನ್ ಬೇಕಾದ್ರೆ ಮಾಡಿ.
ಕೈಯಲ್ಲಿ ಕಳ್ಸಲ್ಲ, ಬಹುಮಾನ ಕೊಡ್ತೇನೆ, ಅದ್ದೂರಿ ಬಹುಮಾನ. ತಂಬಾಕಾಸುರ, ನನ್ನನ್ನು ರಕ್ಷಿಸು. ತಂಬಾಕಾಸುರ, ದಯಮಾಡಿ ದಯಮಾಡಿ ನನ್ನ ಜೀವವನ್ನು ಉಳಿಸು. ಇವನ ಹೆಸರು ಮುಖೇಶ್. ಪ್ರತಿದಿನ ಗುಟ್ಕಾ ಜಗಿಯುತ್ತಿದ್ದರಿಂದ ಬಾಯಿಗೆ ಅಳುತ್ತಿದ್ದಾನೆ. ಇವನ ಹೆಸರು ಸುಕೇಶ್. ಅತಿಯಾದ ಧೂಮಪಾನ ಮಾಡುವುದರಿಂದ ಇವನು ಶ್ವಾಸಕೋಶದ ಸೋಂಕಿನಿಂದ ಬಳಲುತ್ತಿದ್ದಾನೆ. ದುರದೃಷ್ಟವೆಂದರೆ ಇವರನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಸಲ್ವೆ ಬಹುಮಾನ, ಅದ್ದೂರಿ ಬಹುಮಾನ. ನಾನು ತಂಬಾಕಾಸುರ. ಬಂದವರ ಮಾತನೇನು ಕೇಳೆನು, ನನ್ನ ಬಲಿಯ ಬೇಟೆ ನೀನು ಸಾವಿರಿಗೆ ಪಾಠವು. ನನ್ನ ಬಲಿಯ ಬೇಟೆ ನೀನು ಸಾವಿರಿಗೆ ಪಾಠವು. ನನ್ನ ಬಲಿಯ ಬೇಟೆ ನೀನು ಸಾವಿರಿಗೆ ಪಾಠವು. ಹಾಗಾದರೆ ತಂಬಾಕಾಸುರ ಆರ್ಭಟವನ್ನು ನಿಲ್ಲಿಸಲು ಸಾಧ್ಯವೇ ಇಲ್ಲವೇ? ಸಾಧ್ಯವಿದೆ, ಅದು ನಮ್ಮಿಂದಲೇ ಸಾಧ್ಯವಿದೆ. ಹಾಗಾದರೆ ನಾವು ತಂಬಾಕನ್ನು ತಿನ್ನುವುದನ್ನು ಬಿಡುವುದಾದರೂ ಹೇಗೆ? ತಂಬಾಕಿನಲ್ಲಿರುವ ನಿಕೋಟಿನ್ ಎಂಬ ವಸ್ತು ವ್ಯಸನವಾಗಿಸುತ್ತದೆ ಎಂಬ ಕಟ್ಟು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು. ತಂಬಾಕು ಸೇವಿಸುವ ದಿನಾಂಕ ನಿಗದಿ ಮಾಡಿಕೊಳ್ಳುವುದು ಮತ್ತು ಅದಕ್ಕೆ ಬದ್ಧರಾಗಿರುವುದು. ತಂಬಾಕು ಸೇವಿಸುವ ವ್ಯಕ್ತಿಗಳಿಂದ ಹಾಗೂ ಪರಿಸರದಿಂದ ಆದಷ್ಟು ದೂರವಿರುವುದು. ತಂಬಾಕು ತಿನ್ನಬೇಕೆನಿಸಿದಾಗ ನಿಮ್ಮ ಮನಸ್ಸನ್ನು ನಿಗ್ರಹಿಸಲು ನಿಮಗೆ ಖುಷಿ ನೀಡುವ ಇತರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಅಗತ್ಯವಿದ್ದಲ್ಲಿ ನುರಿತ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆಯುವುದು. ಹಾಗಾದರೆ ತಂಬಾಕನ್ನು ಬಿಡುವುದರಿಂದ ಆಗುವ ಪ್ರಯೋಜನವಾದರೂ ಏನು? ರಕ್ತದ ಒತ್ತಡ ಮತ್ತು ಹೃದಯ ಬಡಿತ ಸಾಮಾನ್ಯ ಹಂತಕ್ಕೆ ಬರುತ್ತದೆ. ದೇಹದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಕಡಿಮೆಯಾಗುತ್ತದೆ. ಹೃದಯಾಘಾತ ಕಮ್ಮಿಯಾಗುತ್ತದೆ. ಬಾಯಿಯ ಅಲ್ಸರ್ ಕಡಿಮೆಯಾಗುತ್ತದೆ. ಹಣದ ಉಳಿತಾಯವಾಗುತ್ತದೆ. ನಾವು ತಂಬಾಕು ಸೇವಿಸುವುದಿಲ್ಲ, ಹಾಗಾದರೆ ನಾವು ಹೇಗೆ ನಿಮಗೆ ಸಹಾಯ ಮಾಡಬಹುದು? ಇಷ್ಟೊಂದು ಹೇಳಿರುವ ವಿಷಯವನ್ನು ತಂಬಾಕು ವಿವರಿಸು ಹಾಗೂ ಅವರು ತಂಬಾಕು ಬಿಡೋ ಹಾಗೆ ಮಾಡು. ತಂಬಾಕು ಬಿಡೋದ್ರಿಂದ ಇಷ್ಟೆಲ್ಲ ಪ್ರಯೋಜನವಿರುವಾಗ ಈ ತಂಬಾಕಾಸುರ ಆರ್ಭಟವನ್ನು ನಾವೆಲ್ಲರೂ ಸೇರಿ ನಿಲ್ಲಿಸಲೇಬೇಕು. ಅದಕ್ಕೆ ನಾವು ಇವತ್ತಿನಿಂದಲೇ ಬದ್ಧರಾಗಬೇಕು. ಬನ್ನಿ ತಂಬಾಕಾಸುರ ಆರ್ಭಟವನ್ನು ನಿಲ್ಲಿಸೋಣ. ತಂಬಾಕಿನ ಕೆಟ್ಟ ಗುಣವ ಮರೆಯಬ್ಯಾಡಿ. ತಂಬಾಕು ತೆಗೆಯಬ್ಯಾಡಿ, ಗುಟ್ಕಾವ ತಿನ್ನಬ್ಯಾಡಿ. ತಂಬಾಕಿನ ಕೆಟ್ಟ ಗುಣವ ಮರೆಯಬ್ಯಾಡಿ. ಮೊದಲು ಗಮ್ಮತ್ತು, ತದನಂತರ ಆಪತ್ತು. ಮೊದಲು ಗಮ್ಮತ್ತು, ತದನಂತರ ಆಪತ್ತು. ഇരുಳು ಕಂಡ ಬಾವಿಗಗಲು ಬೀಳದಿರಣ್ಣ. ഇരുಳು ಕಂಡ ಬಾವಿಗಗಲು ಬೀಳದಿರಣ್ಣ. ತಂಬಾಕು ತೆಗೆಯಬ್ಯಾಡಿ, ಗುಟ್ಕಾವ ತಿನ್ನಬ್ಯಾಡಿ. ತಂಬಾಕಿನ ಕೆಟ್ಟ ಗುಣವ ಮರೆಯಬ್ಯಾಡಿ. ತಂಬಾಕಿನ ಕೆಟ್ಟ ಗುಣವ ಮರೆಯಬ್ಯಾಡಿ. ಗಂಟಲಿನ ತೊಂದರೆ ಶ್ವಾಸಕೋಶಕ್ಕೆ ಬಂದರೆ
ಬೆಳೆಸಿಕೊಳ್ಳಿ ಹೊಸ ಬದುಕ. ನಿಮ್ಮ ನಿಮ್ಮ ಜೀವದ ಬೆಲೆ ತಿಳಿರಣ್ಣ, ನಿಮ್ಮ ನಿಮ್ಮ ಜೀವದ ಬೆಲೆ ತಿಳಿರಣ್ಣ. ತಂಬಾಕ ಜಗಯ ಬ್ಯಾಡಿ, ಗುಟ್ಕಾಪ ತಿನ್ನ ಬ್ಯಾಡಿ, ತಂಬಾಕಿನ ಕೆಟ್ಟ ಗುಣವ ಮರೆಯ ಬ್ಯಾಡಿ, ತಂಬಾಕಿನ ಕೆಟ್ಟ ಗುಣವ ಮರೆಯ ಬ್ಯಾಡಿ. ದುಶ್ಚಟವ ತೊರೆಯಿರಿ, ಹೊಸ ಬದುಕ ಬರೆಯಿರಿ, ಮನೆ ಮಂದಿಗೆಲ್ಲ ಸಂತಸ ನೀಡಿ. ದುಶ್ಚಟವ ತೊರೆಯಿರಿ, ಹೊಸ ಬದುಕ ಬರೆಯಿರಿ, ಮನೆ ಮಂದಿಗೆಲ್ಲ ಸಂತಸ ನೀಡಿ. ಮನೆ ಮಂದಿಗೆಲ್ಲ ಸಂತಸವ ನೀಡುತ್ತ, ಮನೆ ಮಂದಿಗೆಲ್ಲ ಸಂತಸವ ನೀಡುತ್ತ, ಆರೋಗ್ಯ ಭಾರತವ ಬೆಳೆಸಿರಣ್ಣ, ಆರೋಗ್ಯ ಭಾರತವ ಬೆಳೆಸಿರಣ್ಣ. ತಂಬಾಕು ಜಗಿಯ ಬ್ಯಾಡಿ, ಗುಟ್ಕಾವ ತಿನ್ನ ಬ್ಯಾಡಿ, ತಂಬಾಕಿನ ಕೆಟ್ಟ ಗುಣವ ಮರೆಯ ಬ್ಯಾಡಿ, ತಂಬಾಕಿನ ಕೆಟ್ಟ ಗುಣವ ಮರೆಯ ಬ್ಯಾಡಿ, ತಂಬಾಕಿನ ಕೆಟ್ಟ ಗುಣವ ಮರೆಯ ಬ್ಯಾಡಿ. ತಂಬಾಕು ಜಗಿಯುವುದನ್ನು ನಿಲ್ಲಿಸಿ ಸ್ವಸ್ಥ ಹಾಗೂ ಆರೋಗ್ಯದ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ. ಧನ್ಯವಾದಗಳು.